ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದರೊಟ್ಟಿಗೆ ಇದರ ಸಮಸ್ಯೆಗೆ ತಕ್ಕಂಥ ಪರಿಹಾರಗಳು ಯಾವ ರೀತಿಯಾಗಿದೆ, ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಗುರುಗಳೇ ತಿಳಿಸ್ಕೊಡಿ. ತಿಥಿವಾರ, ನಕ್ಷತ್ರ, ಯೋಗ ಮತ್ತೆ ಕರಣಗಳನ್ನೇ ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಒಂದು ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ತಿಳ್ಕೊಂಡು ನಾವೊಂದು ಕೆಲವೊಂದು ಪೂಜಾರಿಗಳನ್ನು ಮಾಡ್ಕೊಳ್ಳೋದಾಗಲಿ, ಶುಭ ಕಾರ್ಯಗಳನ್ನು ಮಾಡ್ಕೊಂಡಾಗ ನಮಗೆ ಅನುಕೂಲಗಳಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ವಿಶೇಷವಾಗಿರುವಂಥದ್ದು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಸೋಮವಾರ ಬಂದಿರುವಂಥದ್ದು. ನೋಡಿ, ವಿಶೇಷವಾಗಿರುವಂಥದ್ದು ಮೂಲ ನಕ್ಷತ್ರ, ಹರ್ಷಯೋಗ, ಗರಜ ಕರ್ಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ತಿಳ್ಕೋಬಹುದಾಗಿದೆ. ಹಾಗೆ ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದ್ರೆ ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತಲೂ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನದ ರಾಹುಕಾಲವನ್ನು ನಾವು ನೋಡಿದಾಗ ಈ ದಿನ ರಾಹುಕಾಲ 8 ಗಂಟೆ 13 ನಿಮಿಷದಿಂದ 9 ಗಂಟೆ 40 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ಕೂಡ ನಾವು ನೋಡ್ಬೋದು. ಇನ್ನು ಯಮಗಂಡ ಕಾಲ 11 ಗಂಟೆ 6 ನಿಮಿಷದಿಂದ 12 ಗಂಟೆ 33 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 1 ಗಂಟೆ 59 ನಿಮಿಷದಿಂದ 3 ಗಂಟೆ 25 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 5 ಗಂಟೆ 7 ನಿಮಿಷದಿಂದ 5 ಗಂಟೆ 57 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮವನ್ನು ಕೂಡ ಅವಶ್ಯಕವಾಗಿ ತಿಳ್ಕೋಬೇಕು. ಕೆಲವೊಂದು ಪೂಜಾರಿಗಳನ್ನು ಸೂರ್ಯೋದಯಕ್ಕೆ ಮೊದಲು ಜಪತಪ ಹೋಮಗಳನ್ನು ಮಾಡ್ಕೊಳ್ಬೇಕು ಅಂತ ಇದೆ. ಅದರ ತದನಂತರ ಸಂಧೆ ಸೂರ್ಯಾಸ್ತಮ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪೂಜಾರಿಗಳನ್ನು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ದಿನದ ಸೂರ್ಯೋದಯವನ್ನು ನೋಡಿದಾಗ 6 ಗಂಟೆ 47 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 18 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ಗುರುಜಿಯವರು ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ಅಂದರೆ ಅದೇ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿನಲ್ಲಿ ಭೇಟಿಯಾಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳು ನೋಡಿ. ಈ ದಿನ ಶುಭ ಸೋಮವಾರ ಅಂತ ಹೇಳುವಂಥದ್ದು. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವೋಂ. ಸದಾಶಿವನನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಪಂಚಾಕ್ಷರಿ ಮಂತ್ರಗಳನ್ನು ಕೂಡ ಸದಾ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಯಾರೆಲ್ಲ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ದಿನದ 12 ರಾಶಿಗಳ ಫಲಾನುಫಲ ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ ಹಣದ ವಹಿವಾಟಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಈ ದಿನ ಹಣದ ವಿಚಾರವಾಗಿ ಏನಾದರೂ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಅಥವಾ ಏನಾದರೂ ಚಟುವಟಿಕೆಗಳು ಮಾಡುವಂಥದ್ದು, ವಹಿವಾಟುಗಳು ಮಾಡುವಂಥದ್ದು ಏನಾದರೂ ಇದ್ದರೆ ನೀವು ಅವಶ್ಯಕವಾಗಿ ಈ ದಿನ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಹಣದ ವಿಚಾರವಾಗಿ ಈ ದಿನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಹಣ ವ್ಯಯವಾಗುವ ಒಂದು ಸಂಭವ ಕೂಡ ಹೆಚ್ಚಾಗಿರುವಂಥದ್ದು, ವೃಥಾಕಾರಣ ಹಣ ಖರ್ಚಾಗುವಂಥದ್ದಾಗಲಿ ಅಥವಾ ಕಳೆದುಕೊಳ್ಳುವಂಥದ್ದಾಗಲಿ ಈ ರೀತಿ ಗೋಚಾರ ಫಲದಲ್ಲಿ ಇರೋದ್ರಿಂದ ನೀವು ಮೇಷರಾಶಿಯವರು ಏನು ಮಾಡಬೇಕು, ಹಣದ ವಿಚಾರವಾಗಿ ಹೆಚ್ಚಿನ ಜಾಗ್ರತೆಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನೌಕರರಿಗೆ ಹಲವು ಅವಕಾಶಗಳು ಕೂಡ ಲಭ್ಯವಾಗುವಂಥ, ಯಾರೆಲ್ಲ ಈ ಕೆಲಸಗಾರರು ಇರ್ತಾರೆ ಅವರಿಗೆ ಅವಕಾಶಗಳು ಸಿಗುತ್ತೆ, ಕೆಲಸಗಳು ಸಿಗುವಂಥದ್ದು ಕೂಡ ಇದನ್ನು ನೋಡ್ಬೋದು ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಈ ದಿನ ವ್ಯಾಪಾರಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ವ್ಯಾಪಾರಸ್ಥರಿರ್ತೀರಾ ನೋಡಿ, ಶ್ರಮಕ್ಕೆ ತಕ್ಕಂತಹ ಪರಿಹಾರಗಳು ಅಂತ ಹೇಳ್ತಾ ಇದೆ. ಯಾಕಂದ್ರೆ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಾವಾಗ ನಾವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ಅಷ್ಟೇ ಅಭಿವೃದ್ಧಿಯನ್ನು ಆಗ್ತೀವಿ, ಅಷ್ಟೇ ಲಾಭದಾಯಕ ಆಗಿರುವಂಥದ್ದು. ಹಾಗಾಗಿ ಈ ದಿನ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ನಿಮಗೆ ಹೊಸ ಯೋಜನೆಗಳಲ್ಲಿ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ವೃಷಭ ರಾಶಿಯವರು ಈ ದಿನ ಮಾಡ್ಕೊಳ್ಬೋದು. ಶುಭ ಸೋಮವಾರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಇರುತ್ತೆ ಇವಾಗ ವೃಷಭ ರಾಶಿಯವ್ರಿಗೆ. ಇನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಕೂಡ ಹೆಚ್ಚು ಬಲಗೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ವೃಷಭ ರಾಶಿಯವ್ರಿಗೆ ನೋಡಿ ಇದನ್ನ ಕುಟುಂಬದಲ್ಲಿ ಕೂಡ ಅಭಿವೃದ್ಧಿ ಆಗುವಂಥದ್ದು, ಸಂಬಂಧ ಬಲಪಡಿಸಿಕೊಳ್ಳುವಂಥದ್ದು, ಒಳ್ಳೆಯ ಮಾತುಗಳನ್ನು ಆಡ್ತಾ ಕುಟುಂಬಸ್ಥರ ಜೊತೆ ಈ ಜೀವನವನ್ನು ಈ ದಿನ ಕಳೀರಿ, ನಿಮಗೆ ತುಂಬ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಕಠಿಣ ಶ್ರಮಕ್ಕೆ ತಕ್ಕ ಸೂಕ್ತ ಪ್ರತಿಫಲ ಪಡೆಯಲಿದ್ದೀರಿ ಅಂತ ಹೇಳ್ತಾರೆ. ನೋಡಿ ಮಿಥುನ ರಾಶಿಯವರೆಗೂ ಕೂಡ ನೀವೆಷ್ಟು ಕಷ್ಟಪಡ್ತೀರಾ ನೋಡಿ ಅಷ್ಟು ಸುಖವನ್ನು ಸಿಗುವಂಥದ್ದು, ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಈ ದಿನ ನೀವು ಸಿಗುತ್ತೆ ಅಂತಲೂ ಕೂಡ ಜಾತಕ ಫಲದಲ್ಲಿ ಇರುವಂಥ ನಿರೀಕ್ಷೆ ಕೂಡ ಮಾಡ್ಬೋದು. ಇನ್ನು ಇಂಜಿನಿಯರ್ಗೆ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭದಾಯಕವಾಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ ಯಾರೆಲ್ಲ ಮಿಥುನ ರಾಶಿಯವರು ಇಂಜಿನಿಯರ್ಸ್ ಇರ್ತೀರ ಅವ್ರಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು, ಲಾಭದಾಯಕ ಆಗುತ್ತೆ, ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಈ ದಿನ ಮಿಥುನ ರಾಶಿಯವರಿಗೆ ಹೇಳ್ಬೋದಾಗಿದೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕರ್ಕಾಟಕ ರಾಶಿಗಳು ವಿದ್ಯಾರ್ಥಿಗಳು ಇರ್ತೀರಾ ತುಂಬ ವಿಶೇಷ ಅಂತ ನೋಡಿ. ಏನಾದರೂ ಇವಾಗೆಲ್ಲ ಎಕ್ಸಾಮ್ಸ್ ಟೈಮ್ ಇರುವಂಥದ್ದು, ಏನಾದರೂ ಯಾವುದಕ್ಕಾದರೂ ಒಂದು ಪರೀಕ್ಷೆಗಳಿಗೆ ನೀವು ಒಂದು ತೊಡಗಿಕೊಳ್ಳುವಂಥದ್ದಾಗಲಿ, ಪರೀಕ್ಷೆ ಕಟ್ಟುವಂಥದ್ದಾಗಲಿ ಏನಾದರೂ ಇತ್ತು ಅಂದರೆ ಅದನ್ನು ಮಾಡ್ಕೊಳ್ಳಿ, ನಿಮಗೆ ವಿಶೇಷವಾಗಿರುವಂತಹ ಲಾಭದಾಯಕ ಆಗುತ್ತೆ, ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಅಂತ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತಾರೆ ಅಂತಲೂ ಕೂಡ ಹೇಳುವಂಥದ್ದು. ಯಾರೆಲ್ಲ ಈ ಕಟಕ ರಾಶಿಯವರು ಕರ್ಕಾಟಕ ರಾಶಿಗಳು ಇರ್ತೀರಾ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕಂದರೆ ಹಿಂದೆಲ್ಲ ಕೂಡ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಎಕ್ಸಾಮ್ ಬರೆಯುವಂಥದ್ದು ಅದೆಲ್ಲ ಆಗಿರುತ್ತೆ. ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಅನಾನುಕೂಲಗಳಾಗಿರ್ಬೋದು, ಆದರೆ ಮುಂದಿನ ದಿನಗಳು ತುಂಬ ವಿಶೇಷವಾಗಿರುವಂಥದ್ದು ಕಟಕ ರಾಶಿಯವರಿಗೆ. ಈ ದಿನ ಏನಾದರೂ ನೀವು ಈ ಸ್ಪರ್ಧಾತ್ಮಕ ಎಕ್ಸಾಮ್ಸ್ ಏನಾದ್ರು ತಗೋಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಈ ಚಿಂತನೆಯನ್ನು ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ ನೋಡಿ. ಸಿಂಹರಾಶಿಯವರು ಅವಶ್ಯಕವಾಗಿ ಏನಾದರೂ ಒಂದು ನಿರ್ಧಾರ ಮಾಡುವಂಥದ್ದಾಗಲಿ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭಕ್ಕಾಗಲಿ ಅಥವಾ ಏನಾದರೂ ತೊಂದರೆಗಳಿದ್ರು ಕೂಡ ನೀವು ಏನು ಮಾಡ್ಕೊಳ್ಬೇಕು, ಸ್ವಲ್ಪ 2-3 ಬಾರಿ ಯೋಚನೆಗಳನ್ನು ಮಾಡಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ದಿನ. ಹಾಗಾಗಿ ನೋಡಿ ಯಾವುದೇ ಒಂದು ಮದುವೆ ವಿಚಾರದಲ್ಲಾಗಲಿ ಅಥವಾ ಬೇರೆ ಒಂದು ಆರೋಗ್ಯದ ಸಮಸ್ಯೆ ವಿಚಾರದಲ್ಲಾಗಲಿ ನೋಡಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತೆ ಈ ದಿನ ಸಿಂಹರಾಶಿಯವರಿಗೆ. ಇನ್ನು ತರಕಾರಿ, ಸಿಮೆಂಟ್, ಉಕ್ಕು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕ ಸಾಧ್ಯತೆ ಕೂಡ ಹೆಚ್ಚಿರುವುದು. ಯಾರೆಲ್ಲ ಈ ತರಕಾರಿಗಳು ಮಾಡುವಂಥದ್ದು, ಸಿಮೆಂಟ್ ಮಾಡುವಂಥದ್ದು, ಉಕ್ಕು ವ್ಯಾಪಾರಿಗಳಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು, ಲಾಭದಾಯಕವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಬಾಧಿಸುತ್ತಿರುವ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ನೋಡಿ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಕೆಲವೊಂದು ವ್ಯಾಪಾರ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರ, ಏನೋ ಒಂದು ತೊಂದರೆಗಳು ಆಗ್ತಾ ಇರುತ್ತೆ, ತೊಡಕುಗಳಾಗ್ತಾ ಇರುತ್ತೆ, ತುಂಬ ಬಾಧೆ ಆಗ್ತಾ ಇರುತ್ತೆ, ನಿಮಗೆ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಅವೆಲ್ಲವಕ್ಕೂ ಕೂಡ ನಿಮಗೆ ಈ ದಿನ ವಿಶೇಷವಾಗಿರುವಂಥ ಫಲ ಅಂತ ಹೇಳ್ಬೋದು, ನಿವಾರಣೆ ಆಗುತ್ತೆ. ಯಾವುದೇ ಸಮಸ್ಯೆಗಳಿದ್ರು ಕೂಡ ನಿಮಗೆ ಅನುಕೂಲಕರ ಆಗುವಂಥದ್ದು. ಇನ್ನು ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಕೂಡ ವಹಿಸಬೇಕಾಗುತ್ತೆ, ಕನ್ಯಾ ರಾಶಿ ನೋಡ್ಕೊಳ್ಬೇಕು. ಆರೋಗ್ಯದ ವಿಚಾರವಾಗಿ ಕೂಡ ಸ್ವಲ್ಪ ತೊಂದರೆ ಕಾಣ್ತಿರೋದ್ರಿಂದ ನೀವೇನು ಮಾಡಬೇಕು, ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಜಿಯವರು ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷ ನೋಡಿ, ಕೆಲವರಿಗೆ ಈ ಮದುವೆ ಆಗ್ತಾ ಮದುವೆ ಒಂದು ವಿಚಾರದಲ್ಲಿ ಏನಾಗುತ್ತೆ, ಕೆಲವರಿಗೆ ಎಂಗೇಜ್ಮೆಂಟ್ ಮುರಿದು ಹೋಗುವಂಥದ್ದು ಅಥವಾ ಮದುವೆಯ ಸಂದರ್ಭ ಹತ್ರ ಬಂದ ತಕ್ಷಣ ಕೆಲವು ತೊಂದರೆಗಳಾಗುವಂಥದ್ದು, ತೊಡಕುಗಳು, ಈ ಮದುವೆನೇ ಬೇಡ ಅನ್ನೋಂಥ ಮಟ್ಟಕ್ಕೆಲ್ಲ ಹೋಗ್ಬಿಡ್ತಾರೆ. ಹೀಗಾಗಿ ಮಾನಸಿಕವಾಗಿ ಏನಾದರೂ ಕುಗ್ಗಿ ಹೋಗ್ತಾ ಇದ್ರೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ಈಗ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಗುರುಗಳೇ. ನಾವು ಈಗ ಮದುವೆ ಅಂತ ಬಂದಾಗ ಸಾಮಾನ್ಯವಾಗಿ ಕುಜದೋಷ ಇರುತ್ತೆ, ಕುಜಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ, ಮತ್ತೆ ಪಿತೃಶಾಪಗಳು, ಮೋಕ್ಷನಾರಾಯಣ ಬಲಿಗಳು ಮಾಡ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಮಾಡಿರ್ತಾರೆ. ಆದ್ರೂ ಕೂಡ ಏನಾಗ್ತಾ ಇರುತ್ತೆ, ಕಂಕಣ ಭಾಗ್ಯ ಸಿಗ್ತಾ ಇರಲ್ಲ ಅವ್ರಿಗೆ. ಹಾಗಾಗಿ ಕೆಲವೊಂದು ಏನು ಹೇಳುತ್ತೆ ಶಾಸ್ತ್ರದಲ್ಲಿ, ದರ್ಶನಂ ಪಾಪನಾಶನಂ ಅಂತ ಹೇಳುತ್ತೆ. ಯಾಕಂದ್ರೆ ಕೆಲವೊಂದು ದರ್ಶನಗಳಿಂದ ನಮಗೆ ವಿಮುಕ್ತಿ ಸಿಗುವಂಥದ್ದನ್ನು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯಾವ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ದೇವಸ್ಥಾನ ಒಂದು ದರ್ಶನ ಮಾಡಬೇಕು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಂತಂದ್ರೆ ಕೆಲವೊಂದು ತಿಥಿ, ಕೆಲವೊಂದು ವಾರ, ಕೆಲವೊಂದು ನಕ್ಷತ್ರಗಳಲ್ಲಿ ತುಂಬಾ ಶುಭದಾಯಕವಾಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಅದೇ ತಿಥಿಗಳಲ್ಲಿ ಹೋಗಿ ನಾವು ಅಲ್ಲಿ ಒಂದು ಪೂಜಾದಿಗಳನ್ನು ಆ ಒಂದು ಸಮಯಗಳಲ್ಲಿ ಮಾಡ್ಕೊಂಡು
ಮಾಡಿಕೊಂಡಾಗ ನಮಗೆ ಅನುಕೂಲಗಳಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೋಡಿ, ಈಗ ಯಾವುದೊಂದು ಪೂಜಾರಿಗಳನ್ನು ಮಾಡಿಸಿರ್ತೀರ, ಆದರೆ ಏನಾಗುತ್ತೆ, ಫಲ ಸಿಕ್ಕಿರಲ್ಲ. ಯಾಕಂದ್ರೆ ನಮಗೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ನಾವು ದಿನನಿತ್ಯವೂ ಕೂಡ ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಯಾಕಂದ್ರೆ ಶುಭ ನಕ್ಷತ್ರಗಳು, ಶುಭ ತಿಥಿಗಳು, ಶುಭ ವಾರಗಳಂತ ಇರುವಂಥದ್ದು ನಮ್ಮ ಒಂದು ಮಾನವನ ಒಂದು ಪೂಜಾ ವಿಧಿವಿಧಾನಗಳಲ್ಲಿ ಆಗಲಿ, ನಮ್ಮ ಋಷಿ ಮುನಿಗಳಾಗಲಿ, ನಮ್ಮ ಹಿಂದಿನವರಾಗಲಿ ಕೊಟ್ಟಿರುವಂಥದ್ದು. ಈಗ ನೋಡಿ, ಯಾವುದೇ ಒಂದು ಹೆಣ್ಣನ್ನು ಒಂದು ಮನೆಗೆ ಕಳಿಸ್ಬೇಕಂತಂದ್ರೆ ಮಂಗಳವಾರಗಳು ಕಳಿಸೋದಿಲ್ಲ. ಇದು ನಮ್ಮ ಸಂಪ್ರದಾಯ. ಹಿಂದಿನಿಂದನೂ ಕೂಡ ಇದನ್ನ ನಮ್ಮ ಹಿರಿಯರು ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ವಾರಕ್ಕೆ ಎಷ್ಟು ಒಂದು ಇದೇನೆ ನೋಡ್ಕೋಬೇಕಾಗುತ್ತೆ ನಾವು. ಹಾಗಾಗಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ವಾರಕ್ಕೂ ಕೂಡ. ಅದೇ ರೀತಿನೇ ತಿಥಿಗೆ ಆಗಲಿ, ನಕ್ಷತ್ರಗಳಿಗೆ ಆಗಲಿ, ಮತ್ತೆ ಯೋಗ ಕರಣಗಳಿಗೂ ಕೂಡ ನಾವು ಕೆಲವೊಂದು ಯೋಗಗಳಲ್ಲಿ ನಾವು ಕೆಲವೊಂದು ಪೂಜಾ ವಿಚಾರಗಳನ್ನು ಮಾಡೋದಿಲ್ಲ. ಹಾಗಾಗಿ ಯೋಗಗಳನ್ನು ಕೂಡ, ಕರಣಗಳನ್ನು ಕೂಡ ಅವಶ್ಯಕವಾಗಿ ನೋಡಿಕೊಂಡು ಪೂಜಾರಿಗಳನ್ನು ಮಾಡಿಕೊಂಡಾಗ ನಮಗೆ ಪುಣ್ಯ ಫಲ ಸಿಗುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ಈಗ ಮುಂದಿನ ನಾವು ಒಂದು ವಿಶೇಷವಾಗಿರುವಂಥದ್ದು ಏನಂದ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ಪೂಜೆಗಳು ಮಾಡ್ಕೊಳ್ಬೇಕು, ಈ ಮದುವೆ ವಿಚಾರವಾಗಿ ತೊಂದರೆಗಳಾಗ್ತಾ ಇದ್ರೆ ಏನ್ ಮಾಡ್ಕೊಳ್ಬೇಕು, ಅದನ್ನು ಕೂಡ ನಾವು ಮುಂದೆ ನಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು. ಉಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇದನ್ನ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ, ಇದನ್ನ ತುಲಾ ರಾಶಿಯವರಿಗೆ ನೀವು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತೀರಿ ಅಂತ ಹೇಳುವಂಥದ್ದು. ಯಾರೆಲ್ಲ ಈ ತುಲಾ ರಾಶಿಯವರು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ, ಎಲ್ಲೊಂದು ಹತ್ರ ವ್ಯಾಪಾರನ, ಉದ್ಯೋಗನ ಏನೋ ಒಂದು ಮಾಡ್ತಾ ಇರ್ತಾರೆ. ನೋಡಿ, ವಿಶೇಷವಾಗಿರುವಂಥದ್ದು, ತುಂಬಾ ದಿನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಯಾರು ಕೂಡ ನಿಮ್ಮನ್ನ ಗುರುತಿಸಿರಲ್ಲ. ಆದರೆ ಈ ದಿನ ನೋಡಿ, ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುವಂಥದ್ದು ಕೂಡ ಇರುವಂಥದ್ದು ತುಲಾ ರಾಶಿಯವರಿಗೆ. ಇನ್ನು ಆದಾಯವೂ ಕೂಡ ಹೆಚ್ಚುತ್ತದೆ ಅಂತ ಹೇಳ್ತಾ ಇದ್ದೀನಿ. ಆದಾಯದ ವಿಚಾರವಾಗಿ ನಿಮಗೆ ಅನುಕೂಲದ ಆಗುವಂಥದ್ದು, ಒಂದು ಹಣದ ವಿಚಾರವಾಗಿ ಅನುಕೂಲ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಇದ್ರ ಜೊತೆ ನೋಡಿ, ವಿಶೇಷವಾಗಿರುವಂಥದ್ದು ಏನಂದ್ರೆ, ಉತ್ತಮ ಸಾಧನೆಯ ಪರಿಣಾಮವು ನಿಮ್ಮ ವೃತ್ತಿ ಜೀವನದ ಮೇಲೆ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾವಾಗ ನೀವು ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಒಂದು ಸಾಧನೆ ಮಾಡಬೇಕು ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಅದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂಥದ್ದು, ಅದರಿಂದ ಅಭಿವೃದ್ಧಿ ಕೂಡ ಆಗುತ್ತೆ. ಯಾವಾಗ ನಾವು ಅಜಾಗರೂಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಅದರಿಂದ ತೊಂದರೆಗಳುಂಟಾಗುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಗಮನ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ತುಂಬ ವಿಶೇಷವಾಗಿರುವಂಥ ಮುಂದಿನ ಜೀವನ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ, ಸಾಧಿಸಬೇಕೆಂದಿರುವ ವೃತ್ತಿ ಗುರಿಗಳತ್ತ ಕಣ್ಣು ಹಾಯಿಸಲಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ವೃತ್ತಿಯಲ್ಲಿ ಆಗಲಿ, ಒಂದು ಉದ್ಯೋಗ ವ್ಯಾಪಾರದಲ್ಲಿ ಆಗಲಿ ಅನ್ಕೊಂಡಿದ್ರೆ ಅದ್ರ ಕಡೆ ಗಮನವನ್ನು ಹರಿಸಿ ತುಂಬ ವಿಶೇಷವಾಗಿರುವಂತಹ ಅನುಕೂಲ ಆಗುತ್ತೆ. ಯಾಕಂದ್ರೆ ಏನೋ ಒಂದು ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅನ್ಕೊಳ್ತಾ ಇರ್ತೀರ, ಅದಕ್ಕೆ ನಿಮಗೆ ದಾರಿ ಕಾಣ್ತಾ ಇರಲ್ಲ. ಆದ್ರೆ ನೋಡಿ, ಈ ದಿನದಿಂದ ನಿಮಗೆ ಅದು ಶುಭ ಆರಂಭಗಳಾಗುವಂಥದ್ದು, ಯಾವುದೇ ವಿಚಾರದಲ್ಲಾಗಲಿ ದಿನ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳಾಗುತ್ತೆ. ಡಾಕ್ಟರ್ ವೃತ್ತಿಯವರಿಗೆ ಟೀಕೆಗಳು ಎದುರಾಗಬಹುದು ಅಂತ ಕೂಡ ಇರುವಂಥದ್ದು. ಯಾರೆಲ್ಲ ಈ ಡಾಕ್ಟರ್ಸ್ ಕೆಲಸಗಳು ಮಾಡ್ತಾ ಇರ್ತೀರಾ, ಈ ಹಾಸ್ಪಿಟಲ್ ಅಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಿರ್ತೀರಾ, ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮೇಲೆ ಟೀಕೆಗಳು ಬರುವಂಥದ್ದು ಕೂಡ ಇರುತ್ತೆ, ನೋಡ್ಕೊಳ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುರ್ರಾಶಿಯವರಿಗೆ ನೋಡಿದಾಗ, ನಿಮ್ಮ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ನೀಡಬೇಕಾಗುತ್ತೆ. ನೋಡಿ, ಯಾರೆಲ್ಲ ಧನುರಾಶಿಗಳಿರ್ತೀರಾ, ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಸೂಕ್ತ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮಗೆ ಧನುರಾಶಿಯವರಿಗೆ ಕಂಡರೂ ಕೂಡ ಇದನ್ನ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ವಿವಾದಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಜಾತಕ ಫಲದಲ್ಲಿ ನೋಡಿ, ಕುಟುಂಬದಲ್ಲಿ ಏನಾದರೂ ಯಾರಿಗಾದ್ರೂ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ, ಸುಮ್ಮನೆ ವಿನಾಕಾರಣ ವಿವಾದಗಳಾಗ್ತಾ ಇದ್ರೆ, ಜಗಳಗಳಾಗ್ತಾ ಇದ್ರೆ, ಅದನ್ನು ತಪ್ಪಿಸುವಂತಹ ಕೆಲಸ ನಿಮ್ಮಿಂದ ಆಗುವಂಥದ್ದು. ಧನುರಾಶಿಯವರು ಯಾರದೇ ಆಗಲಿ, ಎಲ್ಲಾದರೂ ಏನು ಗಲಾಟೆನೋ ಏನೋ ಆಯ್ತಂದ್ರೆ ಅದನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿ ಕುಟುಂಬದಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಅನುಕೂಲಗಳು ಕೂಡ ಮುಂದೆ ಆಗುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ, ವಿವಾದಗಳಲ್ಲಿರುವ ಆಸ್ತಿಗಳು ಖರೀದಿಸಬೇಡಿ ಅಂತ ಹೇಳ್ತೇವೆ. ನೋಡಿ, ಯಾರೆಲ್ಲ ಮಕರ ರಾಶಿಯವರು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಏನಾದರೂ ವಿವಾದದಲ್ಲಿ ಇರುವಂತಹ ಆಸ್ತಿಗಳೊಂದು ಸೈಟ್ ಆಗಲಿ ಅಥವಾ ಒಂದು ಭೂಮಿ ಆಗಲಿ, ಯಾವುದೊಂದು ವಿವಾದ ಇದೆ ಅಂತ ಕೆಲವರಿಗೆ ಗೊತ್ತಿದ್ರು ಕೂಡ ತಗೊಂಡ್ಬಿಡ್ತಾರೆ. ಯಾಕಂದರೆ ಕೆಲವರು ಅದನ್ನು ಫೇಸ್ ಮಾಡೋ ಶಕ್ತಿ ಇರುತ್ತೆ, ತಗೊಳ್ತಾರೆ. ಅದನ್ನು ನೋಡಿ, ಈ ದಿನ ನಿಮಗೆ ವಿಶೇಷವಾಗಿರುವಂಥದ್ದು ಮಕರ ರಾಶಿಯವ್ರಿಗೆ ಏನಾದರೂ ಆ ರೀತಿ ಇರುವಂತಹ ಒಂದು ವಿವಾದಾತ್ಮಕವಾಗಿರುವಂತಹ ಸೈಟ್ ತಗೊಳೋದು ಅಥವಾ ಭೂಮಿ ತಗೊಳೋದಾದರೆ ಅದರಿಂದ ಅನಾನುಕೂಲಗಳಂತ ಹೇಳ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಇದರ ಜೊತೆ ನೋಡಿ, ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷ ಅಂತ ಹೇಳ್ಬೋದು. ಮಕರ ರಾಶಿ ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತೀರ, ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ, ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ನೋಡ್ಬೋದು. ಮಕರ ರಾಶಿಯವರಿಗೆ ಇನ್ನು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀವು ನೋಡ್ಬೋದು. ಯಾಕಂದರೆ ನೋಡಿ, ವಿಶೇಷವಾಗಿರುವಂಥ ಯಾವಾಗ ನೀವು ಓದ್ಕೊಳ್ತೀರಾ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತೀರಾ, ಅದರಿಂದ ಉತ್ತಮ ಫಲಿತಾಂಶವನ್ನು ನೀವು ಪರೀಕ್ಷೆಗಳಲ್ಲಿ ಪಡಿಬೋದಾಗಿದೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ, ಈ ದಿನ ನಿಮ್ಮ ಹಳೆಯ ಸ್ನೇಹಿತರು ಭೇಟಿ ಮಾಡುವ ಸಾಧ್ಯತೆಗಳಿವೆ ಅಂತ ಹೇಳ್ತಾರೆ. ಯಾರೆಲ್ಲ
ಕುಂಭರಾಶಿಗಳು ಇರ್ತೀರ, ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆ, ಅದರಿಂದ ಅನುಕೂಲಗಳಾಗ್ಬೋದು ಅಥವಾ ಅನಾನುಕೂಲಗಳಾಗ್ಬೋದು, ನೋಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರ ಭೇಟಿಯ ಸಮಯದಲ್ಲಿ ಹುಷಾರಾಗಿ ಜಾಗರೂಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಕುಂಭರಾಶಿಯನ್ನು ಹೊಸ ಹೂಡಿಕೆಯ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವಿರಿ ಅಂತ ಹೇಳ್ತೇವೆ. ನೋಡಿ, ಹೊಸದಾಗಿ ಏನೋ ಒಂದು ಹೂಡಿಕೆ ಮಾಡುವಂಥದ್ದು ಅಥವಾ ಏನೋ ಒಂದು ಪ್ರಾರಂಭ ಮಾಡಲಿಕ್ಕೇನೋ ಅಥವಾ ಹಣ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೇನೋ ಈ ದಿನ ನೀವು ಹೆಚ್ಚಿನದಾಗಿ ಗಮನವನ್ನು ಕೊಡ್ತೀರಾ ಅಂತ ಕೂಡ ಹೇಳುವಂಥದ್ದು ಕೂಡ ಗಮನವನ್ನು ಕೊಡಿ. ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಯಾರೆಲ್ಲ ಈ ಮೀನ ರಾಶಿಗಳು ಇರ್ತೀರಾ ನೋಡಿ, ಏನಾದರೂ ಗಾಡಿ ಓಡಿಸ್ಬೇಕು, ಇದರ ದೂರದ ಪ್ರಯಾಣ ಇತ್ತು ಅಂತಂದರೆ ನೀವು ಅವಶ್ಯಕವಾಗಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾವಣೆ ಮಾಡಬೇಕಾಗುತ್ತೆ. ಅಪಘಾತಗಳಾಗುವ ಮುನ್ಸೂಚನೆ ಇರೋದ್ರಿಂದ ಜಾತಕ ಫಲದಲ್ಲಿ ಹಾಗಾಗಿ ನೋಡಿಕೊಂಡು ಈ ದಿನ ವಾಹನವನ್ನು ಚಲಾವಣೆಯನ್ನು ಮಾಡಬೇಕು. ಮೀನರಾಶಿಯವರು ಇನ್ನು ರಫ್ತುದಾರರಿಗೆ ಒತ್ತಡ ಕೂಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಈ ರಫ್ತುದಾರರು ಇರ್ತೀರ ಅವ್ರಿಗೆಲ್ಲರಿಗೂ ಕೂಡ ಒತ್ತಡ ಹೆಚ್ಚಾಗುವಂಥದ್ದು, ಕೆಲಸದ ನಿಮಿತ್ತ ಹೆಚ್ಚಿನ ಹೊರೆ ನಿಮ್ಮ ಮೇಲೆ ಬೀಳುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಮೀನರಾಶಿಯವರು. ದ್ವಾದಶ ರಾಶಿಗಳ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ನೀವಿನ್ನು ಜಾತಕವನ್ನು ಬರ್ಸಿಲ್ಲ, ಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ಮಾಡಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಬಹುದು. ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಅದರ ಮುಂದುವರಿದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ನಾವು ಮುಂಚೆಯಿಂದ ಹೇಳ್ತಾ ಇದ್ದೀವಿ, ತಡವಾಗಿ ಮದುವೆಗಳು ಆಗ್ತಾ ಇದ್ರೆ ಅಥವಾ ಮದುವೆಗಳು ನಿಲ್ತಾ ಇದ್ರೆ, ಅದು ಮದುವೆ ಮುರಿದು ಬೀಳ್ತಾ ಇದ್ರೆ, ಎಷ್ಟೆಲ್ಲ ಪೂಜೆಗಳು ಮಾಡಿಸಿದ್ರು ಕೂಡ ನಿಮಗೆ ಅನುಕೂಲಗಳು ಆಗ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ಸರಳ ಪರಿಹಾರವಾಗಿ ಇದನ್ನು ವಿಶೇಷವಾಗಿ ತಿಳಿಸ್ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ನಾವು ಅವಾಗಲೇ ಹೇಳಿದ್ವಿ, ದರ್ಶನಂ ಪಾಪನಾಶನಂ ಅಂತ. ಏನಾದರೂ ಒಂದು ಪಾಪ ಬಾಧೆಯಿಂದ ಏನಾದರೂ ನಮಗೆ ತೊಂದರೆಗಳು, ನಮ್ಮ ವಂಶ ಉದ್ಧಾರ ಆಗಲಿಕ್ಕೆ ತೊಂದರೆಗಳು ಆಗ್ತಾ ಇತ್ತು ಅಂತಂದ್ರೆ ನೋಡಿ, ವಿಶೇಷವಾಗಿರುವಂಥದ್ದು ದೇವಾಲಯಗಳ ದರ್ಶನ ಮಾಡಬೇಕು ಅಂತ. ನೋಡಿ, ಇದರಲ್ಲಿ ಈ ಮದುವೆಗೆ ವಿಶೇಷ ನಾವೇನು ಹೇಳ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯ ಹೇಳುವಂಥದ್ದು ಅಥವಾ ಘಾಟಿ ಸುಬ್ರಹ್ಮಣ್ಯ ಹೇಳುವಂಥದ್ದು. ಅದೇ ರೀತಿ ಆ ವಿಶೇಷವಾಗಿರುವಂಥ ದೇವಸ್ಥಾನಗಳಲ್ಲಿ ಯಾವಾಗ ನೀವು ಈ ಶುಕ್ಲ ಪಕ್ಷಗಳಲ್ಲಿ ಹೋಗಿ ದರ್ಶನಗಳನ್ನು ಮಾಡ್ಕೊಳ್ತೀರಾ, ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತ. ನೋಡಿ, ಶ್ರೀ ಕಾಳಹಸ್ತೇಶ್ವರ ಅಂತ ತಿರುಪತಿಯಿಂದ ಮುಂದೆ ಇರುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ರಾಹುಕಾಲಗಳಲ್ಲಿ ಪೂಜೆಗಳನ್ನು ಮಾಡ್ತಾರೆ. ನೋಡಿ, ಈ ದಿನ ಸೋಮವಾರ ಪ್ರಾತಃ ಕಾಲದಲ್ಲಿ ರಾಹುಕಾಲ 8:00 9 ಗಂಟೆ, 8ರಿಂದ 9, 9:30 ತನಕ ಈ ದಿನ ನಮಗೆ ರಾಹುಕಾಲ ಸಿಗುವಂಥದ್ದು. ನೋಡಿ, ಈ ರೀತಿ ಸೋಮವಾರ ಯಾರು ಶುಕ್ಲ ಪಕ್ಷದಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಪಕ್ಷನೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೋಡಿ, ಇವಾಗ ಬಂದು ಈ ದಿನ ಕೃಷ್ಣ ಪಕ್ಷ ಇರುವಂಥದ್ದು, ನಾಳೆ ಅಮಾವಾಸ್ಯೆ ನಂತರ, ಇವತ್ತು ತ್ರಯೋದಶಿ, ನಾಳೆ ಚತುರ್ದಶಿ, ನಾಡಿದ್ದು ಅಮಾವಾಸ್ಯೆಯ ನಂತರ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಶುಕ್ಲ ಪಕ್ಷದ ಸೋಮವಾರಗಳಾಗಲಿ, ಶುಕ್ಲ ಪಕ್ಷ ಸೋಮವಾರ ತೃತೀಯನೋ ಅಥವಾ ಪಂಚಮಿನೋ ದಶಮಿನೋ ಸಪ್ತಮಿ ಏನಾದರೂ ಒಳ್ಳೆಯ ನಕ್ಷತ್ರ, ಒಂದು ತಿಥಿ ಬಂದಿರೋ ದಿನ, ಒಳ್ಳೆಯ ನಕ್ಷತ್ರ ಇರುವ ದಿನ ಪ್ರಾತಃ ಕಾಲದಲ್ಲಿ ಏನಾದರೂ ಈ ಸೋಮವಾರಗಳಲ್ಲಿ ಈ ವಿಶೇಷವಾಗಿರುವಂತಹ ಕುಜಶಾಂತಿಯನ್ನು ಆ ಒಂದು ಸ್ಥಳಗಳಲ್ಲಿ ಮಾಡ್ಕೊಂಡ್ರೆ ಸ್ಥಳ ಮಹಾತ್ಮೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ ರೀತಿ ಈ ಕುಕ್ಕೆ ಸುಬ್ರಹ್ಮಣ್ಯಗಳಾಗಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಾಗಲಿ, ಶ್ರೀ ಕಾಳಹಸ್ತೇಶ್ವರದಲ್ಲಾಗಲಿ ವಿಶೇಷವಾಗಿರುವಂತಹ ಪೂಜೆಗಳನ್ನು ನೀವು ಮಾಡ್ಕೊಳ್ಳಿ. ಅವಶ್ಯಕವಾಗಿ ಯಾವುದೇ ರೀತಿಯ ನಿಮ್ಮ ಕುಲಕ್ಕೆ ಏನಾದರೂ ದೋಷಗಳಂಟಿದ್ರೆ, ಏನಾದರೂ ಶಾಪ ಇತ್ತು ಅಂದ್ರೆ, ನೋಡಿ, ಗ್ರಾಮ ದೇವತೆ ಶಾಪ ಅಂತಲೂ ಕೂಡ ಹೇಳ್ತಾರೆ ಕೆಲವರು, ಸ್ತ್ರೀ ಶಾಪ ಅಂತ ಹೇಳುವಂಥದ್ದು, ಪಿತೃಗಳು ಶಾಪ ಅಂತ ಹೇಳುವಂಥದ್ದು. ನೀವೆಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಕೂಡ ನಿಮಗೆ ಅನುಕೂಲಗಳಾಗ್ತಾ ಇಲ್ಲ, ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, 30-35 ಆದರೂ ಕೂಡ ಮದುವೆಗಳು ತೊಂದರೆ ಆಗ್ತಾ ಇದೆ ಅಂತ ಇದ್ರೆ ಅವಶ್ಯಕವಾಗಿ ನೀವು ಇದೊಂದು ತಂತ್ರವನ್ನು ವಿಶೇಷವಾಗಿ ಮಾಡ್ಕೊಳ್ಳಿ. ಈ ಪುಣ್ಯಕ್ಷೇತ್ರಗಳ ದರ್ಶನಗಳನ್ನು ಮಾಡಿಕೊಂಡು ಅಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಬೇಕು. ರಾಹುಕಾಲ ಪೂಜೆ ಅಂತ ಮಾಡ್ತಾರೆ, ಅಲ್ಲಿ ವಿಶೇಷವಾಗಿರೋದು ನಿಮ್ಮನ್ನೇ ಕುಂಡ್ರಿಸಿ ಅಲ್ಲಿ ಪೂಜೆ ಮಾಡುವಂಥದ್ದು. ಯಾಕಂದರೆ ನೀವೇ ಕೂತ್ಕೊಂಡು ಪೂಜೆ ಮಾಡುವಂತಹ ಒಂದು ಅವಕಾಶಗಳು ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಈ ರೀತಿ ಮಾಡ್ಕೊಳ್ಳಿ, ನಿಮಗೆ ವಿಶೇಷವಾದ ಫಲ ಸಿಗುತ್ತೆ. ಏನಾದರೂ ಮದುವೆ ವಿಚಾರದಲ್ಲಿ ತೊಂದರೆಗಳಾಗಿದ್ರು ಕೂಡ ನಿಮಗೆ ಯಾವುದೇ ಅಡೆತಡೆಗಳಿದ್ರು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಅದಿರುವ ಏನಾದರೂ ನೆಗೆಟಿವ್ ಮನೆಯಲ್ಲಿ ಏನಾದರೂ ಇತ್ತು ಅಂದ್ರೂ ಕೂಡ ಅದು ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಪರಿವರ್ತನೆ ಆಗಿ ನಿಮಗೆ ಅನುಕೂಲದ ಆಗುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳು, ನೋಡಿ, ಮದುವೆ ಅಂತಾನೆ ಇಲ್ಲ, ಯಾವುದು ಶುಭ ಕಾರ್ಯ ಆಗ್ತಾ ಇಲ್ಲ, ಈಗ ಮನೆ ಕಟ್ಬಿಟ್ಟಿರ್ತಾರ, ಯಾವುದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದ್ರೂ ಕೂಡ ನೀವು ಈ ರೀತಿ ಮಾಡ್ಕೊಂಡಾಗ ನೋಡಿ, ಶುಭ ಕಾರ್ಯಗಳು ಮನೆಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಕುಲದೇವರಿಗೆ ಹೋಗ್ಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಯಾಕಂದ್ರೆ ಯಾವಾಗ ನಾವು ಕುಲದೇವರ ದರ್ಶನಗಳನ್ನು ಮಾಡ್ಕೊಳ್ತೀವಿ, ಅಲ್ಲಿ ಪೂಜಾರಿಗಳನ್ನು ಮಾಡ್ಕೊಳ್ತೀವಿ, ಅನೇಕ ಫಲಗಳು ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬಹುದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.